ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಸೋಲು, ಹತಾಶೆ, ಇನ್ನೊಬ್ಬರನ್ನು ದೂಷಿಸುವುದು. ಪ್ರೀತಿಯ ಸ್ನೇಹಿತರೆ, ಜೀವನದಲ್ಲಿ ಕೆಲವೊಮ್ಮೆ ಕೆಟ್ಟ ಚಟಗಳಿಗೆ ದಾಸರಾಗಬೇಕೆಂದೇನೂ ಇಲ್ಲ. ಅತಿಯಾದ ಒಳ್ಳೆಯ ಗುಣ ಬದುಕಿಗೆ ಮುಳುವಾಗಬಹುದು. ಅದಕ್ಕೆ ಹೀಗೆ ಅಂತೇನೂ ಇಲ್ಲ. ಸಮಯ ಬಂದಾಗ ಬುದ್ಧಿ ಉಪಯೋಗಿಸುವ ಚುರುಕುತನ, ಚಾಣಾಕ್ಷತನ ಇರಬೇಕು. ಯಾರೋ ಕಷ್ಟದಲ್ಲಿದ್ದರೆ ಸಹಾಯ ಮಾಡುವವರು ಒಬ್ಬರಾದರೆ ಅವರ ಬಗ್ಗೆ ದೂಷಣೆ ಮಾಡುವವರು ಹಲವಾರು ಮಂದಿ. ಅವರನ್ನು ಹೀನವಾಗಿ ನೋಡುವವರೂ ಇದ್ದಾರೆ. ಕಷ್ಟ ಎಲ್ಲರಿಗೂ ಬರುವುದು. ಕೆಲವರ ಕಷ್ಟ ಅತಿಯಾಗಿರುವುದು. ಇನ್ನೂ ಕೆಲವರಲ್ಲಿ ಕಷ್ಟಕ್ಕೆ ಎದೆಗುಂದದೆ ಎದುರಿಸುವ ಸಾಮರ್ಥ್ಯ ಇರುವುದು. ಈ ಕಷ್ಟ ಎನ್ನುವುದು ಯಾವ ರೂಪದಲ್ಲಿ ಯಾವಾಗ ಬೇಕಾದರೂ ಬರಬಹುದು. ಉದ್ಯೋಗದಲ್ಲಿ ನಷ್ಟ ಅನುಭವಿಸಿದರೆ, ವ್ಯಾಪಾರದಲ್ಲಿ ಸೋಲು, ಕುಟುಂಬದಲ್ಲಿ ನೋವು, ಆರೋಗ್ಯದ ಸಮಸ್ಯೆಗಳು, ಹೀಗೆ ಕಷ್ಟ ಎನ್ನುವುದು ಒಂದಾದ ಮೇಲೊಂದರಂತೆ ಬರುತ್ತಲೇ ಇರುವುದು. ಎಲ್ಲ ಮಾತನಾಡಿಕೊಂಡು ಒಟ್ಟಿಗೆ ಬಂದಂತೆ ನಮ್ಮನ್ನು ಮುತ್ತಿಬಿಡುವುದು. ಉಸಿರಾಡುವುದೇ ದುಸ್ತರ ಎನಿಸುವ ಸಂದರ್ಭ ಸೃಷ್ಟಿಯಾಗುವುದು. ಇಂತಹ ಸಂದರ್ಭವನ್ನು ಹೇಗೆ ಸಮರ್ಥವಾಗಿ ನಿಭಾಯಿಸಿ ಮನಸ್ಸುಗಳನ್ನು ಸದೃಢಗೊಳಿಸಿಕೊಂಡು ಯಾವುದಕ್ಕೂ ಎದೆಗುಂದದೆ ಎಲ್ಲ ಸಮಸ್ಯೆಗಳನ್ನು ತಾಳ್ಮೆಯಿಂದ ಪರಿಹರಿಸಿಕೊಳ್ಳಬೇಕು. ಹೊರಗಿನ ಸಮಸ್ಯೆಗಳನ್ನು ಹೇಗಾದರೂ ಸರಿ ಮಾಡಿಕೊಂಡರೂ ಕೌಟುಂಬಿಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ. ನನ್ನವರು ಎನಿಸಿಕೊಂಡವರು ನಮ್ಮ ಜೊತೆ ಇದ್ದರೆ ಎಂತಹ ಸಮಸ್ಯೆ ಬಂದರೂ ಯಾರೂ ಹೆದರುವುದಿಲ್ಲ. ಆದರೆ ಒಂಟಿತನ ಆವರಿಸಿದಾಗ, ಕುಟುಂಬದವರೇ ದೂರ ಸರಿದಾಗ, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ತಲೆದೋರಿದಾಗ ಅದನ್ನು ನಿವಾರಿಸಿಕೊಳ್ಳುವುದು ತುಂಬಾ ಕಷ್ಟದ ಕೆಲಸ. ಒಮ್ಮೊಮ್ಮೆ ಮನಸ್ಸು ಖಿನ್ನತೆಗೆ ಒಳಗಾಗುವುದು, ಮಾನಸಿಕ ಧೈರ್ಯವನ್ನು ಕಳೆದುಕೊಳ್ಳುವುದು. ನಮ್ಮವರು ಶತ್ರುಗಳಂತೆ ನೋಡಿದಾಗ ಉಂಟಾಗುವ ನೋವು ಅಸಹನೀಯ. ಕೆಲವೊಂದು ಸಂದರ್ಭದಲ್ಲಿ ಮನುಷ್ಯ ಯಾವ ಕೆಟ್ಟ ಚಟಗಳೂ ಇಲ್ಲದೆ ಕಷ್ಟ ಅನುಭವಿಸುತ್ತಾನೆ. ಮೋಸಗಾರರ ಬಲೆಗೆ ಬೀಳುತ್ತಾನೆ. ಅತಿಯಾದ ಒಳ್ಳೆತನ ದುರುಪಯೋಗಪಡಿಸಿಕೊಳ್ಳುವವರೂ ಇದ್ದಾರೆ. ಜಾಗೃತಿಯಾಗಿರುವುದನ್ನು ಎಂದಿಗೂ ಮರೆಯದಿರಿ. ನೋವು, ಕಷ್ಟವನ್ನು ಅನುಭವಿಸಿ ಇನ್ನೊಬ್ಬರನ್ನು ದೂಷಿಸದಿರಿ. ನಮ್ಮಲ್ಲಿ ಎಲ್ಲವೂ ಇದ್ದಾಗ ನಮ್ಮ ಬಳಗವು ಹೆಚ್ಚಿರುತ್ತದೆ. ನಮ್ಮನ್ನು ಹೊಗಳುವವರು ಹೆಚ್ಚಿರುತ್ತಾರೆ. ಯಾವಾಗ ನೀನು ಸೋತಿದ್ದೀಯ, ನಿನ್ನಲ್ಲಿ ಏನೂ ಇಲ್ಲ ಎನ್ನುವುದು ತಿಳಿದು ಬರುವುದು, ನೀನು ಕಷ್ಟದಲ್ಲಿರುತ್ತೀಯ, ಆಗ ನಿನ್ನ ಜೊತೆ ನೆರೆಯುತ್ತಿದ್ದ ಎಲ್ಲರೂ ದೂರವಾಗಿ ಬಿಡುತ್ತಾರೆ. ಕಷ್ಟ ಕೇಳುವ ಮನಸ್ಥಿತಿಯೂ ಇರುವುದಿಲ್ಲ. ಕೆಲವರು ಅದೃಷ್ಟದಿಂದ ಮೇಲೆ ಬರಬಹುದು, ಆದರೆ ಎಲ್ಲರೂ ಅದೃಷ್ಟದಿಂದ ಮೇಲೆ ಬರಲು ಸಾಧ್ಯವಿಲ್ಲ. ಆದರೆ ಪರಿಶ್ರಮದಿಂದ ಮೇಲೆ ಬರಬಹುದು. ಅದೃಷ್ಟ ಅಹಂಕಾರವನ್ನು ತಂದುಕೊಡಬಹುದು, ಪರಿಶ್ರಮ ಸೌಜನ್ಯವನ್ನು ತಂದುಕೊಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಪ್ರತಿಯೊಂದು ಕಾರ್ಯಕ್ಕೂ ಸತತ ಪರಿಶ್ರಮ, ಪ್ರಯತ್ನವನ್ನು ಮಾಡಿ. ಯಾವಾಗಲೂ ಸೋತವರನ್ನು ನಿಂದಿಸಿ, ಅವರ ಧೈರ್ಯವನ್ನು ಕುಗ್ಗಿಸಿ, ಅವರನ್ನು ಅವಮಾನ ಮಾಡಿ, ಮನಸ್ಸಿಗೆ ಬಂದಂತೆ ಹೀಯಾಳಿಸಿ ಖುಷಿ ಪಡುವವರು ತುಂಬ ಮಂದಿ ಇದ್ದಾರೆ. ಸೋತವರನ್ನು ಮೇಲೆತ್ತಲು ನಮಗೆ ಆಗದೇ ಇದ್ದಲ್ಲಿ ಅವರ ಮನಸ್ಸನ್ನು ಇನ್ನಷ್ಟು ಕುಗ್ಗಿಸುವ ಪ್ರಯತ್ನ ಯಾಕೆ ಮಾಡುವಿರಿ? ಸೋತ ವ್ಯಕ್ತಿಗೆ ಬೆನ್ನು ತಟ್ಟಿ ಸಾಂತ್ವನ ಹೇಳಿ, ಬದುಕಿನ ಬಗ್ಗೆ ಆಶಯವನ್ನು ಹುಟ್ಟಿಸಿ, ವಿಶಾಲವಾದ ಜಗತ್ತಿನಲ್ಲಿ ಏನು ಬೇಕಾದರೂ ಮಾಡುವ ಧೈರ್ಯವನ್ನು ತುಂಬಿ, ಬಂದಿರುವ ಕಷ್ಟದ ಬಗ್ಗೆ ತಿಳಿ ಮೂಡಿಸಿ, ಹೊಸ ಹುರುಪು, ಹೊಸ ಹುಮ್ಮಸ್ಸನ್ನು ಅವರಲ್ಲಿ ತುಂಬಿ, ಅವರ ಜೀವನದಲ್ಲಿ ಬೆಳಕು ಮೂಡುವಂತೆ ಮಾಡಿ. ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.